ಮಹೇಂದ್ರದವ್ರದ್ದು ಮೋಸ್ಟ್ ರನ್ನಿಂಗ್ ಕಾರ್ ಅಂತ ಬಂದಾಗ ಅದು ಮಹೇಂದ್ರ ಥಾರ್ ಆಗಿರ್ಬೋದು, ಮಹೇಂದ್ರ ಥಾರ್ ರಾಕ್ಸ್ ಆಗಿರ್ಬೋದು. ಈ ಎರಡು ರನ್ನಿಂಗ್ ಕಾರ್ಸಿಗೆ ಮೋಸ್ಟ್ ಫೇಮಸ್ ಆಕ್ಸೆಸರೀಸ್ ಶೋರೂಮ್ ಅಂತ ಬಂದಾಗ RS ಕಾರ್ ಮಾಡಿಫೈಸ್ ಅಲ್ಲಿ ಯಾವುದೇ ರೀತಿ ಮಾಡಿಫಿಕೇಶನ್ ಮಾಡ್ತೀವಿ. ಸೊ ಅಂತದ್ರಲ್ಲಿ ಇವತ್ತು RS ಕಾರ್ ಮಾಡಿಫೈಸ್ ಗೆ ಕಂಪ್ಲೀಟ್ ಥಾರ್ದು ಬೇಸಿಕ್ ವೇರಿಯಂಟ್ ಬಂದಿತ್ತು. ಸೊ ಈ ಬೇಸಿಕ್ ವೇರಿಯಂಟ್ ಅಲ್ಲಿ ಇಲ್ಲೇ ನಿಮಗೆ ಗೊತ್ತಾಗ್ತಿದೆ ಸೈಡ್ಸ್ ಅಲ್ಲಿ ರಿಮ್ ನೋಡಿದಾಗನೇ ಸೊ ದಟ್ಸ್ ಇಸ್ ಅ ಕಂಪ್ಲೀಟ್ಲಿ ಬೇಸಿಕ್ ವೇರಿಯಂಟ್. ಈ ಬೇಸಿಕ್ ವೇರಿಯಂಟ್ ಬಂದಾಗ ಏನ್ ಮಾಡಿಫಿಕೇಶನ್ ಮಾಡಿದೇವ ಅಂತ ಹೇಳಿ ನೋಡ್ಕೊಳ್ಳುವ ಬನ್ನಿ. ಸೊ ಲೆಟ್ಸ್ ಬಿಗಿನ್ ಫ್ರಮ್ ದಿ ಫ್ರಂಟ್ ಪ್ರೊಫೈಲ್. ಸೊ ಫ್ರಂಟ್ ಪ್ರೊಫೈಲ್ ಅಲ್ಲಿ ನೋಡ್ತಿರ್ಬೋದು ಅ ಬ್ಯೂಟಿಫುಲ್ ಡಿಫ್ರೆಂಟ್ ಆಗಿರುವಂತದ್ದು ಗ್ರಿಲ್ ಹಾಕಿದ್ದೇವೆ. ಇದರಲ್ಲಿ ಬ್ಲ್ಯಾಕ್ ವಿತ್ ಸಿಲ್ವರ್ ಫಿನಿಶಿಂಗ್ ಇದು ಗ್ರಿಲ್ ಆಗಿರ್ಬೋದು ಆ್ಯಂಡ್ ಸ್ಮೋಕ್ ಇದು DRL ಆಗಿರ್ಬೋದು. ಆ್ಯಂಡ್ ಹೆಡ್ಲೈಟ್ ಅಂತ ಬಂದಾಗ ಕಿಂಗ್ ಆಫ್ ಸ್ಟೈಲ್ ಇದು ಹೆಡ್ಲೈಟ್ ಹಾಕಿದ್ದೇವೆ. ಆ್ಯಂಡ್ ಫಾಗ್ ಲೈಟ್ ಅಂತ ಬಂದಾಗ ಓಝಮ್ ಬ್ರ್ಯಾಂಡ್ ಇದು 3033 ಫಾಗ್ ಲೈಟ್ ಹಾಕಿದ್ದೇವೆ. ಸೊ ಇಷ್ಟೆಲ್ಲ ಫ್ರಂಟಲ್ಲಿ ಆದ ನಂತರ ಕಸ್ಟಮರ್ದು ಮೇಜರ್ ರಿಕ್ವೈರ್ಮೆಂಟ್ಸ್ ಆಗಿತ್ತು. ತುಂಬಾ ನೈಟ್ ಟ್ರಾವೆಲ್ ಮಾಡ್ತೇನೆ, ಒಳ್ಳೆ ಸನ್ ಫಿಲ್ಮ್ ಬೇಕು ವಿತ್ ದ ಕೂಲಿಂಗ್ ಆ್ಯಂಡ್ ದ ನೈಟ್ ರಿಜೆಕ್ಷನ್ ಆಂಟಿ ಗ್ಲೇರ್ ಕಟ್ ಆಫ್ ಅಂತ ಹೇಳಿದರು. ಸೊ ಹಾಗಾಗಿ ಇದರಲ್ಲಿ ರೈನ್ ಪ್ರೋ ಬ್ರ್ಯಾಂಡ್ ಇದು ಫ್ರಂಟಲ್ಲಿ ರೈನ್ ಪ್ರೋದಲ್ಲಿ ರೆಸ್ಕ್ಯೂ ಸೀರೀಸ್ ಫ್ರಂಟ್ 70 ವಿಸಿಬಿಲಿಟಿ ಆಗಿರ್ಬೋದು, ಕೂಲಿಂಗ್ ಅಬೌವ್ 90% ಆ್ಯಂಡ್ IRR ಅಬೌವ್ ನಿಮಗೆ 90% ಅನ್ನು ಅಪ್ಗ್ರೇಡ್ ಮಾಡಿದ್ದೇವೆ. ಸೊ ನೈಟಲ್ಲಿನೂ ಪ್ರಾಬ್ಲಮ್ ಸಾರ್ಟೆಡ್ ಆಯಿತು, ಡೇ ಟೈಮಲ್ಲಿನೂ ಕೂಲಿಂಗಲ್ಲಿ ಇಟ್ ಈಸ್ ಒನ್ ಆಫ್ ದ ಬೆಸ್ಟ್. ಸೊ ಇದಾದ ನಂತರ ಸೈಡ್ ಪ್ರೊಫೈಲ್ ಅಂತ ಬಂದಾಗ ಮಿರರ್ ಲೈಟ್ ಆಗಿರ್ಬೋದು, ಮಿರರಲ್ಲಿ 360 ಕ್ಯಾಮ್ರಾಸ್ ಆಗಿರ್ಬೋದು, ಸೈಡಲ್ಲಿ ಪ್ರೋ ಮ್ಯಾನ್ದು ಟೈಪ್ 2 ಹಿಂಜಸ್ ದಟ್ಸ್ ಬ್ಲ್ಯಾಕ್ ಆ್ಯಂಡ್ ಗ್ರೇ ಕಲರ್ ಟೈಪ್ 2 ಹಿಂಜಸ್ ಆಗಿರ್ಬೋದು. ಆ್ಯಂಡ್ ಕಾರ್ ಕಲರ್ ಬ್ಲ್ಯಾಕ್ ಆದ್ದರಿಂದ ಕಸ್ಟಮರ್ ರೆಸ್ಕ್ಯೂದು 50% ವಿಸಿಬಿಲಿಟಿ ಇರುವಂಥದ್ದು ಸನ್ ಫಿಲ್ಮ್ ಹಾಕಿದ್ದಾರೆ ವಿಚ್ ಈಸ್ ಅಗೈನ್ ಅಬೌವ್ 90% ಇಸ್ ಅ ಕೂಲಿಂಗ್. ಸೊ ಇದಾದ ನಂತರ ರಿಯರ್ ಅಂತ ಬಂದಾಗ ಸೊ ಯು ಕ್ಯಾನ್ ಸಿ ಅ ಬ್ಯೂಟಿಫುಲ್ ಟೇಲ್ ಲೈಟ್ ಅಲಾಂಗ್ ವಿತ್ ದ್ಯಾಟ್ ಮ್ಯಾಚಿಂಗ್ ರಿಫ್ಲೆಕ್ಟರ್ ಲೈಟ್. ಸೊ ಇದೆಲ್ಲ ಔಟ್ ಸೈಡ್ ಇದು ಮಾಡಿಫಿಕೇಶನ್ ಆಯಿತು. ಈಗ ಇಂಟೀರಿಯರಲ್ಲಿ ಏನು ಮಾಡಿಫಿಕೇಶನ್ ಮಾಡಿದ್ದಾರೆ ನೋಡ್ಕೊಳ್ಳುವ ಬನ್ನಿ. ಸೊ ಬೇಸಿಕ್ ತಾರ ಅಂತ ಹೇಳಿದ್ರೆ ಸ್ಪೀಕರ್ ಹಾಕೊಳ್ಳುವಂಥ ಕನ್ಸೋಲು ಬಂದಿರಲ್ಲ. ನಾವಿದರಲ್ಲಿ ಮಹೇಂದ್ರದು ಜೆನ್ವಿನ್ ಇದು ಸ್ಪೀಕರ್ ಕನ್ಸೋಲನ್ನು ಅಪ್ಗ್ರೇಡ್ ಮಾಡಿದ್ದೇವೆ. ಆ್ಯಂಡ್ ಸ್ಪೀಕರ್ ಅಂತ ಬಂದಾಗ ಫ್ರಂಟಲ್ಲಿ ಯೂನೋ ಸೀರೀಸ್ ಇದು ಹರ್ಟ್ಸಲ್ಲಿ ಹೈರಿಸ್ ಆಡಿಯೋದು ಕಾಂಪೊನೆಂಟ್, ಬ್ಯಾಕಲ್ಲಿ ಡೈಚಿ ಸೀರೀಸ್ ಇದು ಕೋಎಕ್ಸೆಲ್. ಸೊ ದ್ಯಾಟ್ ಕಾಂಬಿನೇಷನ್ ಆಫ್ ದ ಆಡಿಯೋ ಆ್ಯಂಡ್ ಹೈರಿಸ್ ಕ್ಲಾರಿಟಿ ಇದರಲ್ಲಿ ಬಂತು. ಸೊ ಅದಾದ ನಂತರ ಕಸ್ಟಮರಿಗೆ ಅ ವೆರಿ ಗುಡ್ ಇಕಾನಮಿ ಬಜೆಟಲ್ಲಿ ವೆರಿ ಗುಡ್ ಹೈ ಕಾನ್ಫಿಗ್ರೇಷನ್ದು ಸಿಸ್ಟಮ್ ಬೇಕು ಹೇಳಿದರು. ಸೊ ಹಾಗಾಗಿ ಇದರಲ್ಲಿ ಹೈಪರ್ಸೋನಿಕ್ ಇದು ಲಾಸ್ ವೆಹಿಕಲ್ ಸಿಸ್ಟಮ್ ಸೀರೀಸನ್ನು ಅಪ್ಗ್ರೇಡ್ ಮಾಡಿದ್ದೇವೆ ವಿಚ್ ಇಸ್ 9 inch ಸ್ಕ್ರೀನ್ ಸೈಜ್, 4GB ರ್ಯಾಮ್, 64GB ರೋಮ್, ವೈರ್ಲೆಸ್ ಕಾರ್ಪ್ಲೇ, ವೈರ್ಲೆಸ್ ಹ್ಯಾಂಡ್ 360 ಸಪೋರ್ಟ್ ಆ್ಯಂಡ್ ಕಂಪ್ಲೀಟ್ ಕಾರಿಗೆ 4 ಕ್ಯಾಮ್ರಾಸ್ ಆಗಿ ಕಂಪ್ಲೀಟ್ ಆಗಿ ಕ್ಯಾಲಿಬ್ರೇಷನ್ ಮಾಡಿ ಕೊಟ್ಟಿದ್ದೇವೆ. ಸೊ ಇದಾದ ನಂತರ ಬೇಸಿಕ್ ವೇರಿಯಂಟಲ್ಲಿ ಸೀಟ್ ಕವರ್ ಬಂದಿರಲ್ಲ. ಕಾರ್ ಬ್ಲ್ಯಾಕ್ ಆದ ಕಾರಣ ಕಸ್ಟಮರ್ದು ರಿಕ್ವೈರ್ಮೆಂಟ್ ಸೀಟ್ ಕವರನ್ನು ಕಂಪ್ಲೀಟ್ ಬ್ಲ್ಯಾಕ್ ವಿತ್ ಸ್ಮಾಲ್ ರೆಡ್ ಸ್ಟಿಚಿಂಗ್ ಇರಲಿ ಅಂತ ಹೇಳಿದರು. ಸೊ ಹಾಗಾಗಿ ಇದರಲ್ಲಿ ಕಂಪ್ಲೀಟ್ ಬ್ಲ್ಯಾಕ್ ವಿತ್ ರೆಡ್ ಸ್ಟಿಚಿಂಗ್ ಆಡೋಫಾರ್ಮ್ ಬ್ರ್ಯಾಂಡ್ ಇದು ಬ್ಯೂಟಿಫುಲ್ ಫಿಟ್ ಆ್ಯಂಡ್ ಫಿನಿಶ್ ಇದು ಸೀಟ್ ಕವರನ್ನು ಅಪ್ಗ್ರೇಡ್ ಮಾಡಿದ್ದೇವೆ. ಸೊ ಒಂದು ಬೇಸಿಕ್ ವೇರಿಯಂಟಲ್ಲಿ ಇದರಲ್ಲಿ ಇನ್ನೂ ಪೆಂಡಿಂಗ್ ಇದೆ ಕೆಲಸ. ನೀವು ನೋಡ್ತಿರ್ಬೋದು ಫುಟ್ ಸ್ಟೆಪ್ ಆಗಿರ್ಬೋದು, ರಿಮ್ ಆಗಿರ್ಬೋದು. ಬಟ್ ಕಸ್ಟಮರ್ದು ಫಸ್ಟ್ ಬಜೆಟ್ ಪ್ಲಾನಿಂಗ್ ಆಗಿತ್ತು ಇಷ್ಟು ಆಕ್ಸೆಸರೀಸ್ ಮಾಡಲಿಕ್ಕೆ. ಫ್ರಂಟ್ ಪ್ರೊಫೈಲ್, ಸೈಡ್ ಪ್ರೊಫೈಲ್, ರಿಯರ್ ಆ್ಯಂಡ್ ಇಂಟೀರಿಯರ್ ಎಲ್ಲನೂ ನೀಟಾಗಿ ಮಾಡಿದ್ದೀವಿ. ಅ ವೆರಿ ಗುಡ್ ಆಡಿಯೋ, ಗುಡ್ ಸಿಸ್ಟಮ್ ಫಾರ್ ದ ಸೇಫ್ಟಿ ಪರ್ಪಸ್ ಆ್ಯಂಡ್ ಎಂಟರ್ಟೈನ್ಮೆಂಟ್ ಆ್ಯಂಡ್ ಅ ವೆರಿ ಗುಡ್ ಥ್ರೋ ಆಫ್ ಲೈಟ್ ಅಲಾಂಗ್ ವಿತ್ ದ ಪ್ರೊಜೆಕ್ಟರ್. ಈ ಥರ ಎಲ್ಲ ಮಾಡಿಫಿಕೇಶನ್ ಮಾಡಬೇಕು ಅಂತ ಹೇಳಿದರೆ ನೀವು ವಿಸಿಟ್ ಮಾಡಬೇಕಾದದ್ದು ಬ್ಯಾಂಗ್ಳೂರಲ್ಲಿರುವ RS ಕಾರ್ ಮಾಡಿಫೈಸ್ BTM ಲೇಔಟ್ ಬ್ರಾಂಚ್.